ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರಾಣಿ ನಾಗಣ್ಣ. ಬನ್ನಿ, ಬೇಸಿಗೆ ಕಾಲದಲ್ಲಿ ಗಿಡಗಳನ್ನು ಹೇಗೆಲ್ಲ ಕಾಪಾಡಬೇಕು, ಹೇಗೆಲ್ಲ ಕಾಪಾಡಿದ್ರೆ ನಾವು ಗಿಡಗಳನ್ನು ಸ್ವಲ್ಪ ಸೇವ್ ಮಾಡ್ಕೊಳ್ಬೋದು. ಈಗ ಹಾಳಾಗುತ್ತಲ್ವ, ಬೇಸಿಗೆ ಕಾಲ ಆಗಿರೋದ್ರಿಂದ ನೋಡಿ ಈ ರೀತಿ ಒಣಗುವಂತಹ ಪ್ರಕ್ರಿಯೆಗಳು ನಡೀತವೆ. ಹಾಗೆ ಈ ರೀತಿ ಒಳ್ಳೊಳ್ಳೆ ಮಗ್ಗುಗಳು ಬರುವಂಥದ್ದು, ಒಳ್ಳೆ ಹೂವಾಗುವಂಥದ್ದನ್ನು ಕೂಡ ನಾವು ನೋಡಬಹುದು. ಹಾಗೆ ಒಳ್ಳೆ ಹೂವಾಗಬೇಕು, ಒಳ್ಳೆ ಮೊಗ್ಗುಗಳು ಬರಬೇಕು ಅಂದರೆ ನಾವು ಕೆಲವೊಂದು ಟಿಪ್ಸ್ಗಳನ್ನು ನಾವು ಈ ಕಾಲದಲ್ಲಿ ಫಾಲೋ ಮಾಡಬೇಕಾಗುತ್ತೆ. ನಾವು ಅನುಸರಿಸಬೇಕಾಗಿರೋದು, ಈ ರೀತಿ ಹೂವಿಲ್ಲದಂತಹ ದಾಸವಾಳ ಕಡ್ಡಿಗಳ ಕುಡಿ ಭಾಗವನ್ನು ನಾವು ಹೀಗೆ ಮುರಿದು ತೆಗೆದುಬಿಡಬೇಕು. ಆಗ ನಮಗೇನಾಗುತ್ತೆ, ಇಲ್ಲೇ ಹೊಸ ಈ ರೀತಿ ಚಿಗುರುಗಳು ಬಂದು ನಮಗೆ ಹೂ ಬಿಡೋದಕ್ಕೆ ಅನುಕೂಲ ಆಗುತ್ತೆ. ನೋಡ್ಬೋದು, ಕೆಲವೊಂದೆಲ್ಲ ನಾನು ಆವಾಗಲೇ ಮುರಿದಿದ್ದೀನಿ ಈ ಕುಡಿ ಭಾಗವನ್ನು. ಹಾಗಾಗಿ ನನ್ನ ಹತ್ರ ಹೆಚ್ಚು ಇಲ್ಲ ಆ ರೀತಿ ಕುಡಿ ಮುರಿಯುವಂಥದ್ದು. ಅದಕ್ಕೆ ಸ್ವಲ್ಪ ತೋರಿಸ್ಬೇಕಾಗಿದೆ. ಕುಡಿ ಮುರಿದಿರೋದ್ರಿಂದ ಎಲ್ಲ ಕಡ್ಡಿಗಳಲ್ಲಿಯೂ ಕೂಡ ಒಳ್ಳೊಳ್ಳೆ ಬೆಳವಣಿಗೆ ಆಗಿದೆ. ನೋಡ್ಬೋದು, ಈ ರೀತಿ ಬಂಚಾಗಿ ಬರುತ್ತೆ. ಕುಡಿಯನ್ನು ನಾವು ಆಲ್ರೆಡಿ ಮುರಿದಿರೋದ್ರಿಂದ ನೋಡಿ ಎಷ್ಟೊಂದು ಬಂಚ್ ಬರುತ್ತೆ. ನಾವು ಕುಡಿಯನ್ನು ಅಂದರೆ ಹೂವು ಏನು ಇಲ್ಲದೇ ಇರುವಂತಹ ಈ ರೀತಿ ನೋಡಿ, ಇಲ್ಲಿ ಈ ಕುಡಿ ಭಾಗವನ್ನು ನಾವೀಗ ಕಟ್ ಮಾಡಿ ತೆಗೆಯೋದ್ರಿಂದ ಈ ಬ್ರ್ಯಾಂಚ್ಗಳು ದೊಡ್ಡದಾಗ್ತವೆ. ಇಲ್ಲೇ ಇರುವಂತಹ ಬ್ರ್ಯಾಂಚ್ಗಳು ನಮಗೆ ದೊಡ್ಡದಾಗಿ ಈ ರೀತಿ ಬುಷಿಯಾಗಿ ಗಿಡ ಕಾಣೋದಕ್ಕೆ ಅನುಕೂಲ ಕೊಡುತ್ತೆ. ಹಾಗಾಗಿ ನಾವು ಆ ರೀತಿಯ ಕುಡಿ ಭಾಗಗಳನ್ನು ಎಲ್ಲ ರೀತಿಯ ಹೂ ಬಿಡುವಂತಹ ಗಿಡಗಳಲ್ಲಿಯೂ ನಾವು ಈ ಬೇಸಿಗೆ ಕಾಲ ಅಂತಲ್ಲ, ಎಲ್ಲ ಕಾಲದಲ್ಲಿಯೂ ಕೂಡ ನಾವು ತೆಗಿಬೇಕು. ಹಾಗೆ ತೆಗೆಯೋದ್ರಿಂದ ನಾವು ಒಳ್ಳೆಯ ಹೂಗಳನ್ನು ನೋಡೋದಕ್ಕೆ ಅನುಕೂಲ ಆಗುತ್ತೆ. ಹಾಗೆ ಈ ರೀತಿ ಒಣಗಿದಂತಹ ಎಲೆಗಳನ್ನು ನಾವೇ ಕೈಯಿಂದ ತೆಗೆದುಬಿಡಬೇಕು. ಆಗ ಗಿಡ ನಾವು ಕೊಟ್ಟಂತಹ ಫರ್ಟಿಲೈಸರ್ ಇರ್ಬೋದು ಎಲ್ಲವನ್ನು ಗಿಡ ತನ್ನ ಬೆಳವಣಿಗೆಗೆ ಬಳಸ್ಕೊಳ್ಳುತ್ತೆ. ನಾವು ಅದನ್ನೆಲ್ಲ ಇಲ್ಲೇ ಬಿಟ್ಟರೆ ಇದನ್ನು ಒಣಗಿಸೋದಕ್ಕೂ ಕೂಡ ಗಿಡ ತನ್ನಲ್ಲಿರುವ ಶಕ್ತಿಯನ್ನು ಖರ್ಚು ಮಾಡೋದ್ರಿಂದ ಆಗ ಏನಾಗುತ್ತೆ, ಗಿಡದಲ್ಲಿ ಬೆಳವಣಿಗೆ ನಮಗೆ ಕುಂಠಿತ ಆಗುತ್ತೆ. ಹಾಗಾಗಿ ನಾವು ಇವನ್ನೆಲ್ಲ ಸಾಧ್ಯವಾದಷ್ಟು ನಮ್ಮ ಕೈಗಳಿಂದ ಬಳಸಿ ತೆಗೆಯೋದ್ರಿಂದ ನಾವು ಗಿಡಗಳಲ್ಲಿ ಒಳ್ಳೆಯ ಬೆಳವಣಿಗೆಯನ್ನು ನೋಡ್ಬೋದು. ಅದು ಯಾವುದೇ ರೀತಿ ಗಿಡ ಆಗಲಿ, ಹೂ ಬಿಡುವಂತಹ ಯಾವುದೇ ಗಿಡ ಆಗಲಿ, ಇವುಗಳನ್ನು ನಾವು ನಮ್ಮ ಕೈಗಳನ್ನ ಉಪಯೋಗಿಸಿ ತೆಗೆಯೋದ್ರಿಂದ ನಾವು ಹಾಕಿದಂತಹ ಫರ್ಟಿಲೈಸರು ಹಾಳಾಗೋದಿಲ್ಲ. ನೇರವಾಗಿ ಗಿಡದ ಬೆಳವಣಿಗೆಗೆ ಫರ್ಟಿಲೈಸರ್ ಯೂಸ್ ಆಗುತ್ತೆ. ಹಾಗಾಗಿ ಒಣಗಿದಂತಹ ಎಲೆಗಳನ್ನು ಅಥವಾ ಹೂ ಬಿಟ್ಟು ಮುಗಿದಂತಹ ಕಡ್ಡಿಗಳನ್ನು ನಾವೇ ಕೂಡ ತೆಗೆಯೋದು ಒಳ್ಳೆಯದು. ಹಾಗೆ ಗಾರ್ಡನ್ ಇದೆ ಅಂದಮೇಲೆ ನಾವು ಯಾವಾಗಲೂ ಕ್ಲೀನ್ ಮಾಡ್ತಾನೇ ಇರಬೇಕು. ಯಾವಾಗಲೂ ಕ್ಲೀನ್ ಮಾಡೋಕ್ಕಾಗಲ್ಲ, ನಾನಂತೂ ಮಾಡಲ್ಲ. ನಾನು ಅಟ್ಲೀಸ್ಟ್ 20 ಡೇಸ್ಗೆ ಸರಿ ಮಾಡ್ತೇನೆ. ಆದರೆ ಈ ಥರ ಮಳೆ ಆಗಿಬಿಟ್ರಂತೂ ಗಾರ್ಡನ್ ತುಂಬ ಗಲೀಜಾಗುತ್ತೆ. ಎಲೆಗಳೆಲ್ಲ ಉದ್ರಕ್ಕೆ ಶುರುವಾಗ್ತವೆ. ಅದರಲ್ಲೂ ನಮ್ಮ ಕಡೆ ಆನೆಕಲ್ ಮಳೆ ಕೂಡ ಆಗಿತ್ತು. ಹಾಗಾಗಿ ಸುಮಾರು ಎಲೆ ಉದುರೋದೇ ಆಯಿತು. ಸುಮಾರು ದಿವಸದಿಂದ ಗುಡಿಸಿ ತೆಗೆದಿದ್ದೀವಿ ನಾವು ಆವಾಗವಾಗ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ, ಯಾಕೆಂದರೆ ತುಂಬ ಗಲೀಜಾಗಿತ್ತು. ಎಲೆಗಳು ಉದುರಿದ್ರಿಂದ ನಮ್ಮ ಗಾರ್ಡನ್ನು ಸಾಕಷ್ಟು ಗಲೀಜಾಗಿತ್ತು. ನೋಡ್ಬೋದು, ಎಲೆಗಳೇ ಇಲ್ಲ ನಮ್ಮ ಗಿಡಗಳಲ್ಲಿ, ಅಷ್ಟು ಹಾಳಾಗಿತ್ತು ಗಿಡಗಳು. ಇವಾಗ ಸ್ವಲ್ಪ ರಿಕವರ್ ಆಗಿದೆ. ಒಂದೊಂದು ಸಾರಿ ಮಾತ್ರ ನಮಗೆ ಯಾವಾಗಲೂ ಕ್ಲೀನ್ ಮಾಡೋ ಅಂಥದ್ದು ಆಗಿಬಿಡುತ್ತೆ ಈ ಮಳೆ ಎಲ್ಲ ಬಂದಾಗ. ಏಕೆಂದರೆ ತುಂಬ ಗಾರ್ಡನ್ ಗಲೀಜಾಗುತ್ತೆ. ಆವಾಗ ಆ ಥರ ಗಾರ್ಡನ್ ಗಲೀಜಾಗಿದ್ರೆ ನಮಗೆ ಹಿಂಸೆ, ಬೋರ್ ಅನ್ಸೋದು, ಬೇಜಾರಾಗೋದಕ್ಕೆ ಶುರುವಾಗುತ್ತೆ. ಅಯ್ಯೋ ಇಷ್ಟೊಂದು ಗಲೀಜು ಮಾಡಿಟ್ಟಿದ್ದೀವಿ ಅಂತ. ಗಾರ್ಡನ್ನ ನಾವು ಬೆಳೆಸೋದೇ ನೀಟಾಗಿ ಇಟ್ಕೋತೀವಿ, ಬ್ಯೂಟಿಯಾಗಿ ಇಟ್ಕೋತೀವಿ ಅನ್ನೋ ರೀಸನ್ಗೆ. ಬಟ್ ಆ ಗಾರ್ಡನ್ನೇ ಗಲೀಜಾಗಿದೆ ಅಂದರೆ ನಮಗೆ ನಿದ್ರೆನೇ ಬರೋಲ್ಲ. ಹಾಗಾಗಿ ಆವಾಗವಾಗ ಕ್ಲೀನ್ ಮಾಡ್ತಾ ಇರಬೇಕಾಗುತ್ತೆ ಗಾರ್ಡನ್ನ. ಬಟ್ ನಾನಂತೂ ಒಂದು 15 ಡೇಸ್ಗೆ ಸರಿ, ಅಂದರೆ ಒಂದು 2-3 ದಿನ ಆಗುತ್ತೆ. ಒಟ್ಟಿಗೆ ಒಂದೇ ದಿವಸ ಕ್ಲೀನ್ ಮಾಡೋದಕ್ಕಾಗಲ್ಲ ಗಾರ್ಡನ್ನ. ಇಷ್ಟನ್ನು ಬಗ್ಗೆ ಒಂದೇ ಸಾರಿ ಮಾಡೋಕ್ಕಾಗಲ್ಲ. ಅದರಲ್ಲಿ ಇವಾಗಂತೂ ಬಿಸಿಲು ಕಾಲ ಅಲ್ಲ, ಸ್ವಲ್ಪ ಕಷ್ಟನೇ ಗಾರ್ಡನ್ ಕ್ಲೀನ್ ಮಾಡೋದೆಲ್ಲ. ಬಟ್ ಮಾಡ್ತೀವಿ. ಅದು ಕೂಡ ಗಾರ್ಡನ್ ಇರೋರು ಅನುಸರಿಸಬೇಕಾದ ಒಂದು ಕ್ರಮ, ಗಾರ್ಡನ್ ಕ್ಲೀನಿಂಗ್ ಮಾಡೋದು ಕೂಡ. ಹಾಗೆ ನಾವು ಗಿಡಗಳಿಗೆ ಫರ್ಟಿಲೈಸರ್ನ ಹಾಕ್ತೀವಲ್ವ. ಈಗ ನಾವು ಎಕ್ಸಾಂಪಲ್ ಈಗ ಕೌಡಂಗ್ ಅಂದರೆ ಸಗಣಿ ಗೊಬ್ಬರವನ್ನು ಕೊಟ್ಟಿದ್ದೇವೆ. ಅದು ನೋಡಿ ಮೇಲ್ಗಡೆ ಸ್ವಲ್ಪ ಗಟ್ಟಿಯಾದಂತಹ ಸಂದರ್ಭದಲ್ಲಿ ಈ ರೀತಿ ಕೆನೆಗಟ್ಟಿ ನಿಂತ್ಕೊಳ್ಳುತ್ತೆ. ಈ ಥರ ಆದಂತಹ ಸಂದರ್ಭದಲ್ಲಿಯೂ ಕೂಡ ನಾವು ಗಿಡವನ್ನು ಪಾಟ್ನ ಮಣ್ಣಿನ ಮೇಲ್ಭಾಗವನ್ನು ನಾವು ಸಡಿಲಗೊಳಿಸಿ ಕೊಡಬೇಕಾಗುತ್ತೆ.
ನೋಡ್ಬೋದು ಈ ರೀತಿ ಗಟ್ಟಿಯಾಗುತ್ತೆ. ಈ ಥರ ಕೆನೆ ರೀತಿ ನಿಂತಾಗ ಅದೇನಾಗುತ್ತೆ, ಒಳಗಡೆಗೆ ನೀರು ಸಪ್ಲೈಯೇ ಆಗಲ್ಲ, ನಾವು ಹಾಕಿದಂತಹ ನೀರು ಒಳಗಡೆ ಇಳಿಯೋದಿಲ್ಲ. ಹಾಗಾಗಿ ನಾವು ಪಾಟ್ನ ಮಣ್ಣನ್ನು ಯಾವಾಗಲೂ ಈ ರೀತಿ ಸಡ್ಲಗೊಳಿಸ್ಬೇಕಾಗತ್ತೆ. ಎಕ್ಸಾಂಪಲ್ಲು ಈ ಥರ ಮಾಡಲಿಲ್ಲ ಅಂದರೆ ನೀರು ಬಂದು ಮೇಲೇ ಉಳಿದು ಆವಿಯಾಗಿ ಒಟ್ಟೋಗುತ್ತೆ ಹೊರತು ಅದು ಗಿಡಗಳಿಗೆ ಸಪ್ಲೈಯೇ ಆಗಲ್ಲ ನೀರು. ಆಗ ಏನಾಗುತ್ತೆ, ಗಿಡಗಳು ಬೇರುಗಳು ಚೆದ್ರುಕೊಂಡು ಬೆಳೆಯೋದಕ್ಕೆ ಕಷ್ಟ ಆಗಿ ಗಿಡದ ಬೆಳವಣಿಗೆ ಆವಾಗ ಹಾಳಾಗುವಂತಹ ಚಾನ್ಸಸ್ ಇರುತ್ತೆ. ಹಾಗೆಯೇ ಪಾಟ್ನ ಮೇಲ್ಭಾಗ ಈ ರೀತಿ ಕಸಗಳಿದ್ದರೆ ಇವನ್ನೆಲ್ಲ ನಾವು ಕ್ಲೀನಾಗಿ ಇಟ್ಕೊಳ್ಬೇಕಾಗತ್ತೆ. ಇದಕ್ಕೂ ಕೂಡ ನಾವು ಕೊಟ್ಟಂತಹ ಫರ್ಟಿಲೈಸರು ಇದು ಉಪಯೋಗಿಸ್ಕೊಂಡು ಈ ಥರ ಗಿಡಗಳು ಚೆನ್ನಾಗಿ ಬೆಳೀತವೆ. ನಮಗೆ ಬೆಳಿಬೇಕಾದಂತಹ ಗಿಡಗಳು ಬೆಳೆಯೋದೇ ಇಲ್ಲ. ಹಾಗಾಗಿ ನಾವು ಯಾವಾಗಲೂ ಪಾಟ್ನ ನೀಟಾಗಿ ಇಟ್ಕೊಳ್ಳೋದಕ್ಕೆ ಯಾವುದೇ ರೀತಿ ಕಸ ಕಡ್ಡಿ ಬೆಳೆಯದಂತೆ ನಾವು ನೋಡ್ಕೊಳ್ಬೇಕಾಗತ್ತೆ. ಗಾರ್ಡನ್ ಇದೆ ಅಂದಮೇಲೆ ಯಾವಾಗಲೂ ಇಂತಹ ಕೆಲಸಗಳು ನಮಗೆ ಬರ್ತಾನೆ ಇರ್ತವೆ. ನಾವು ಏನು ಫರ್ಟಿಲೈಸರ್ ಕೊಟ್ಟಿದ್ದೀವಿ ಅನ್ನೋದನ್ನ ನಾವು ಆವಾಗವಾಗ ನೋಡ್ಕೊಳ್ಬೇಕಾಗತ್ತೆ. ಯಾಕೆಂದರೆ ಈ ಥರ ಈಗ ನನಗೆ ಗೊತ್ತು ಯಾವುದಕ್ಕೆ ನಾನು ಯಾವ ರೀತಿ ಫರ್ಟಿಲೈಸರ್ ಕೊಟ್ಟಿದ್ದೀನಿ ಅಂತೇಳಿ. ನೋಡ್ಬೋದು ನಮ್ಮ ಪಾಟ್ನ ಮಣ್ಣು ಯಾವಾಗಲೂ ಸಾಫ್ಟಾಗೇ ಇರುತ್ತೆ, ತುಂಬ ಏನು ಗಟ್ಟಿಯೆಲ್ಲ ಏನು ಆಗಲ್ಲ ನಮ್ಮ ಪಾಟಲ್ಲಿ. ಯಾಕೆಂದರೆ ನಾವು ಅದೇ ರೀತಿ ಪಾಟಿಂಗ್ ಮಿಕ್ಸು ಕೂಡ ರೆಡಿ ಮಾಡ್ಕೊಂಡಿರ್ತೀವಿ. ಹಾಗಾಗಿ ಅಷ್ಟೊಂದು ಪಾಟ್ನ ರಿಪೇರಿ ಮಾಡೋ ಕೆಲಸ ಬರಲ್ಲ, ಕಳೆ ತೆಗಿಯೋ ಕೆಲಸ ಮಾತ್ರ ಹೆಚ್ಚೆಚ್ಚು ಬರುತ್ತೆ. ಬಟ್ ಒಂದೊಂದು ಟೈಮಲ್ಲಿ ಒಂದೊಂದು ಪಾಟಲ್ಲಿ ನಮಗೆ ಈ ರೀತಿ ಆಗಿರುತ್ತೆ. ಅದಕ್ಕೋಸ್ಕರ ನಿಮಗೆ ತೋರಿಸೋಣ ಅಂಥೇಳಿ ನಾನು ತೋರಿಸ್ತಾ ಇದ್ದೀನಿ. ಆದರೆ ಇದಕ್ಕೆ ಜಾಸ್ತಿ ಕೌಡಂಗ್ ಫರ್ಟಿಲೈಸರ್ ಬಿದ್ದಿತ್ತು, ಅಂದರೆ ಲಾಸ್ಟಲ್ಲಿ ಬರುತ್ತಲ್ಲ ಉಳಿದಿದ್ದು, ಅದನ್ನು ಈ ಪಾಟ್ಗೆ ಸುರಿದಿದ್ದೆ ನಾನು. ಹಾಗಾಗಿ ಪಾಟ್ನ ಮೇಲ್ಭಾಗ ಗಟ್ಟಿ ಕೆನೆ ಥರ ನಿಂತಿತ್ತು. ಹಾಗೆ ಆ ಥರ ನಿಂತಹ ಸಂದರ್ಭದಲ್ಲಿ ನಾವು ಕೊಟ್ಟಂತಹ ಲಿಕ್ವಿಡ್ ಫರ್ಟಿಲೈಸರ್ಗಳು ಅಥವಾ ನೀರು ಪಾಟ್ನ ಬುಡಕ್ಕೆ ತಲುಪೋದೇ ಇಲ್ಲ. ನೀವು ನೋಡ್ಬೋದು, ಇದೆಲ್ಲ ನಾವು ಕೈಯಲ್ಲೇ ನೋಡಿ ಹಿಂಗೆ ಅಂದ್ಬಿಟ್ರೆ ಬರೋಷ್ಟು ಸಾಫ್ಟಾಗಿದೆ ನಮ್ಮ ಪಾಟಿಂಗ್ ಮಿಕ್ಸು. ಬಟ್ ಕೆಲವ್ರದ್ದು ಹಂಗಿರಲ್ಲ ಅಲ್ವಾ, ಅಂಥವರು ಯಾವುದೇ ರೀತಿ ಇದ್ದರೂ ಕೂಡ ನಿಮ್ಮ ಪಾಟ್ನ ನೀವು ಒಂದೊಂದು ಸಾರಿ ಈ ರೀತಿ ಒಂದು ತಿಂಗಳಿಗೊಮ್ಮೆ ಚೆಕ್ ಮಾಡ್ಕೊಳ್ಳೋದು ಒಳ್ಳೆಯದು. ಆಗ ನಿಮ್ಮ ಪಾಟಿಂಗ್ ಮಿಕ್ಸ್ ಹೇಗಿದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಅಥವಾ ಏನಾದ್ರು ಪ್ರಾಬ್ಲಮ್ ಇದ್ದರೆ ಸರಿ ಮಾಡ್ಕೊಳ್ಳೋದಕ್ಕೆ, ಫರ್ಟಿಲೈಸರ್ ಹಾಕಿ ಸರಿ ಮಾಡ್ಕೊಳ್ಳೋದಕ್ಕೆ ನಮಗೆ ಅನುಕೂಲ ಆಗುತ್ತೆ. ಹಾಗಾಗಿ ನಾವು ಆವಾಗ 1 ಮಂತ್ 2 ಮಂತ್ ಒಂದು ಸಾರಿ ನಾವು ಪಾಟ್ನ ಮೇಲ್ಭಾಗವನ್ನು ಕ್ಲೀನ್ ಮಾಡಿ ಇಟ್ಕೊಳ್ಳೋದು ಒಳ್ಳೆಯ ಗಿಡಗಳನ್ನು ಬೆಳೆಯೋದಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಹಾಗೆ ಮಲ್ಲಿಗೆ ಗಿಡಗಳಲ್ಲಿ ಹೂ ಬಿಟ್ಟು ಮುಗಿದಂತಹ ಈ ಪುಷ್ಪ ಪಾತ್ರೆಗಳನ್ನು ನಾವು ಆವಾಗವಾಗ ಕ್ಲೀನ್ ಮಾಡಿಬಿಡಬೇಕು. ಆಗ ನಮಗೆ ಇಲ್ಲಿಂದನೇ ಗಿಡಗಳು ಚಿಗುರಿ ನಮಗೆ ಹೊಸ ಹೂಗಳು ಬಿಡೋದಕ್ಕೆ, ಹೊಸ ಚಿಗುರುಗಳು ಬರೋದಕ್ಕೆ ನಮಗೆ ಸಹಾಯ ಮಾಡುತ್ತೆ. ಹಳೆದನ್ನೆಲ್ಲ ನಾವು ಈ ರೀತಿ ಹೂ ಬಿಟ್ಟು ಮುಗಿದಂತಹ ಪುಷ್ಪ ಪಾತ್ರೆಗಳನ್ನು ನಾವು ಕ್ಲೀನ್ ಮಾಡಿಬಿಡಬೇಕು. ಈಗ ಕ್ಲೀನ್ ಮಾಡೋದ್ರಿಂದ ನಮಗೆ ಪಕ್ಕದಲ್ಲೇ ಹೊಸ ಚಿಗುರುಗಳು ಬಂದು ಹೆಚ್ಚು ಹೂ ಪಡೆಯೋದಕ್ಕೆ ಅನುಕೂಲ ಆಗುತ್ತೆ. ಮಲ್ಲಿಗೆ ಗಿಡ ಇರೋರು ಇದನ್ನು ಫಾಲೋ ಮಾಡಬೇಕು. ಆಗ ನಾವು ಹೆಚ್ಚು ಹೂ ಪಡೆಯೋದಕ್ಕೆ ಅನುಕೂಲ ಆಗುತ್ತೆ. ನೋಡಿ, ನಮ್ಮ ಗಿಡದಲ್ಲಿ ಸಾಮಾನ್ಯ ಎಲ್ಲವೂ ಹೂ ಬಿಟ್ಟು ಮುಗ್ದಿದೆ, ಹೆಚ್ಚೇನಿಲ್ಲ, ಸುಮಾರು ಹೂ ಬಿಡ್ತು. ಬಟ್ ಇವಾಗ ಸೆಕೆಂಡ್ ಟೈಮ್ ಹೂ ಬಿಡೋದಕ್ಕೆ ರೆಡಿ ಆಗಬೇಕು ಅಂದರೆ ನಾವು ಈ ರೀತಿ ಗಿಡವನ್ನು, ಅದರ ಕುಡಿ ಭಾಗವನ್ನು ಕತ್ತರಿಸಿ ನೆಕ್ಸ್ಟು ಮತ್ತೆ ಇನ್ನೊಂದು ತಿಂಗಳಲ್ಲಿ ಹೂ ಬರೋದಕ್ಕೆ ನಾವು ಈ ಗಿಡವನ್ನು ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ಒಂದು ಸ್ವಲ್ಪ ಫರ್ಟಿಲೈಸರ್ ಬೇಕಾದರೆ ನಾವು ಈ ಗಿಡಕ್ಕೆ ತಿಂಗಳಿಗೊಮ್ಮೆ ಆದರೂ, ಹೂ ಬಿಡೋ ಸೀಸನ್ ಅಲ್ವ ಇವಾಗ, ಯಾವಾಗ ಹೂ ಬರುತ್ತೆ ಬರಲ್ಲ ಅನ್ನೋದು ಗೊತ್ತಿರಲ್ಲ. ಹಾಗಾಗಿ ನಾವು ಇದಕ್ಕೆ ಸ್ವಲ್ಪ ಫರ್ಟಿಲೈಸರ್ ಕೊಟ್ಟು ಗಿಡವನ್ನು ನೋಡಿಕೊಂಡ್ರೆ ನಮಗೆ ತಕ್ಷಣದಲ್ಲೇ ಒಳ್ಳೆಯ ಹೂಗಳನ್ನ ಪಡೆಯೋದಕ್ಕೆ ಅನುಕೂಲ ಆಗುತ್ತೆ. ಹಾಗೆ ಇವಾಗ ಬೇಸಿಗೆ ಕಾಲ ಆಗಿರೋದ್ರಿಂದ ನಾವು ಗಿಡಗಳಿಗೆ ಆವಾಗವಾಗ ಲಿಕ್ವಿಡ್ ಫರ್ಟಿಲೈಸರ್ಗಳನ್ನ ರೆಡಿ ಮಾಡಿ ಕೊಡಬೇಕಾಗತ್ತೆ. ಕಾರಣ ಈ ಲಿಕ್ವಿಡ್ ಫರ್ಟಿಲೈಸರ್ಗಳು ಗಿಡಗಳಿಗೆ ತುಂಬ ತಂಪನ್ನು, ವಾತಾವರಣವನ್ನು ಉಂಟು ಮಾಡುತ್ತೆ. ಹಾಗೆ ತಂಪಾದ ಆಹಾರ ಸಿಕ್ಕಿದಂಗೆ ಆಗುತ್ತೆ ಗಿಡಗಳಿಗೆ. ಹಾಗಾಗಿ ನಾವು ಮನೆಯಲ್ಲೇ ಕಿಚನ್ ವೇಸ್ಟಿಂದ ಬರೋಂತಹ ಪದಾರ್ಥಗಳನ್ನು ಉಪಯೋಗಿಸಿ ಈ ರೀತಿ ಲಿಕ್ವಿಡ್ ಫರ್ಟಿಲೈಸರ್ಗಳನ್ನ ತಯಾರು ಮಾಡಿ, ಬಂದಂತಹ ಲಿಕ್ವಿಡ್ಗಳನ್ನು ವೇಸ್ಟ್ ಮಾಡದೆ ನಾವು ಹೀಗೆ ಗಿಡಗಳಿಗೆ ಕೊಡೋದ್ರಿಂದ ಗಿಡಗಳಿಗೆ ಗೊಬ್ಬರ ಸಿಕ್ಕಂಗಾಗುತ್ತೆ, ಗಿಡಗಳಿಗೆ ಒಳ್ಳೆ ಫರ್ಟಿಲೈಸರ್ ಸಿಕ್ದಂಗಾಗುತ್ತೆ. ಹಾಗಾಗಿ ನಾನು ಒಂದು ಸ್ವಲ್ಪವನ್ನು ಕೂಡ ವೇಸ್ಟ್ ಮಾಡೋದಿಲ್ಲ. ಈ ರೀತಿ ಲಿಕ್ವಿಡ್ಗಳು ಕಿಚನಿಂದ ಬಂದಾಗ ಹೊಸದಾಗಿ ನಾವು ತಯಾರಿಸೋದಕ್ಕಿಂತ ನಮ್ಮ ಕಿಚನಲ್ಲಿ ಏನು ವೇಸ್ಟ್ ಬರುತ್ತೆ ಅದನ್ನೇ ನಾವು ಲಿಕ್ವಿಡಾಗಿ ಒಂದು ಪಾತ್ರೆ ಇಟ್ಟು
ಕೊಡೋದ್ರಿಂದ ನಮಗೆ ಗಾರ್ಡನ್ಗಾಗಿ, ಲಿಕ್ವಿಡ್ಗಾಗಿ, ಫರ್ಟಿಲೈಸರ್ಗಾಗಿ ನಾವು ತುಂಬ ತಲೆ ಕೆಡಿಸ್ಕೊಳ್ಳೋದು ಇರಲ್ಲ. ಹಾಗಾಗಿ ನಾನು ಯಾವ್ಯಾವಾಗ ನನಗೆ ಲಿಕ್ವಿಡ್ ಫರ್ಟಿಲೈಸರ್ಗಳು ಸಿಗ್ತವೆ ಅಂತ ಇರುತ್ತೆ, ಅದನ್ನು ವೇಸ್ಟ್ ಮಾಡಲ್ಲ. ಒಂದು ಪಾತ್ರೆಯಲ್ಲಿ ಹಾಕಿ ಇಟ್ಕೊಂಡಿರ್ತೀನಿ. ಅದನ್ನು ಈ ರೀತಿ ಮೇಲೆ ಬಂದಂತಹ ಸಂದರ್ಭದಲ್ಲಿ ಗಿಡಗಳಿಗೆ ಕೊಡೋವಂಥ ಕೆಲಸ ಮಾಡ್ತೇನೆ. ಯಾರೇ ಆದರೂ ಅಷ್ಟೇ, ಗಿಡ ಇದೆ ಅಂದಮೇಲೆ ಅದಕ್ಕೆ ಸಮಯವನ್ನು ನಾವು ನಿಗದಿಯಾಗಿ ಕೊಡಲೇಬೇಕು. ಹೀಗೆ ಕೊಡೋದ್ರಿಂದನೂ ಕೂಡ, ಲಿಕ್ವಿಡ್ ಫರ್ಟಿಲೈಸರ್ಗಳನ್ನ ಕೊಡೋದ್ರಿಂದನೂ ಕೂಡ ಒಳ್ಳೆ ಗಿಡಗಳನ್ನು ನಾವು ಬೆಳಿಬೋದು. ಸಾಧ್ಯವಾದಷ್ಟು ಗಿಡಗಳ ಮೇಲ್ಭಾಗದಲ್ಲಿ ಈ ರೀತಿ ಗಿಡಗಳು ಬೆಳೆದಿದ್ರೆ ಈಗ ಮಣ್ಣು ಡ್ರೈ ಆಗೋಲ್ಲ. ನೀವು ಇಲ್ಲಿ ನೋಡ್ಬೋದು, ನಾನು ಈ ಥರ ಬೆಳೆಸಿದೆ, ಇವಾಗ ತೋರಿಸೋಣ ಅಂತ ಎತ್ತಾಕಿದ್ದೀನಿ ಅಷ್ಟೇ. ಹೀಗೆ ಮಲ್ಚಿಂಗ್ ಮಾಡಿರೋದ್ರಿಂದ ಮಣ್ಣು ಬೇಗ ಗಿಡದಲ್ಲಿ ಹಾರೋದಿಲ್ಲ. ಹಾಗಾಗಿ ನಾನು ಕೆಲವೊಂದು ಗಿಡಗಳಲ್ಲಿ ಹೀಗೆ ಬೆಳೆಸಿದ್ದೀನಿ ಕೂಡ, ಮಲ್ಚಿಂಗ್ ಮಾಡಿದ್ದೀನಿ ಗಿಡಗಳಿಗೇ. ಗಾರ್ಡನ್ನಲ್ಲಿ ಯಾವಾಗಲೂ ನಾವು ಕೇರ್ ತೊಗೊಂಡ್ರೆ ಮಾತ್ರ ಒಳ್ಳೆ ಗಿಡಗಳನ್ನು ಬೆಳೆಸೋದಕ್ಕಾಗೋದು. ಮಣ್ಣಲ್ಲಿ ಇಷ್ಟೊಂದು ಕೇರ್ ತೊಗೊಂಡು ಬೆಳೆಸೋವಂಥ ಅಗತ್ಯ ಇರಲ್ಲ. ಪಾಟ್ಗಳಲ್ಲಿ ಬೆಳೆಸೋ ಅಂಥವ್ರು ಈ ಬೇಸಿಗೆ ಕಾಲದಲ್ಲಿ ಸುಮಾರು ರೀತಿ ಕೇರ್ ತೊಗೊಳ್ಬೇಕಾಗುತ್ತೆ. ಫರ್ಟಿಲೈಸರ್ ಕೊಟ್ಟಾಗ ನಾನು ಹೇಳಿಲ್ವ, ಆ ಥರ ಕೆನೆ ರೀತಿ ಕೂಡ ಆಗಿಬಿಡುತ್ತೆ. ಅವನ್ನೆಲ್ಲ ನಾವು ಆವಾಗವಾಗ ಯಾವಾಗಲೂ ಫರ್ಟಿಲೈಸರ್ ಕೊಡೋದ್ರಿಂದ ನಾವು ಆವಾಗವಾಗ ಅದನ್ನೆಲ್ಲ ಗಮನಿಸ್ಕೊಳ್ಬೇಕು. ಇವಾಗ ಸೀಸನ್ ಆಗಿರೋದ್ರಿಂದ ಅಡೆನಿಯಮ್ ಚೆನ್ನಾಗಿ ಹೂ ಬಿಡ್ತವೆ. ಈ ಅಡೆನಿಯಮ್ ಹೂ ಬಿಟ್ಟ ನಂತರ ನಾವು ಈ ರೀತಿ ಬಿಸಿಲಲ್ಲಿ ಇಡೋಕ್ಕಿಂತ ನಾವು ತೊಗೊಂಡೋಗಿ ನೆರಳಲ್ಲಿ ಇಟ್ಕೊಂಡ್ರೆ, ನಮ್ಮ ಮನೆ ಒಳಗಡೆ ಬಾಲ್ಕನಿಗಳಲ್ಲಿ ಇಟ್ಕೊಂಡ್ರೆ ತುಂಬ ದಿವಸ ಹೂ ಬಾಳಿಕೆ ಬರುತ್ತೆ. ನೋಡಿ, ಸೀಡ್ಸ್ ಕೂಡ ಆಗ್ತಾಯಿದೆ. ಅಂದರೆ ಗಿಡಕ್ಕೆ 1-2 ವರ್ಷ ವಯಸ್ಸಾಗಿದೆ. ಹಾಗಾಗಿ ನನಗೆ ಸೀಡ್ಸ್ ಕೂಡ ಆಗ್ತಾಯಿದೆ ಆ ಗಿಡದಿಂದ. ಒಂದೊಂದೆಲ್ಲ ನೋಡಿ ಈ ಥರ ನಾವು ನೋಡೇ ಇರಲ್ಲ. ಒಂದೊಂದು ಸಮಯದಲ್ಲಿ ಮಾತ್ರ ಕಣ್ಣು ಕಾಣಿಸ್ತವೆ ಗಿಡಗಳು. ಸರ್ಪ್ರೈಸ್ ಅಂತಾರಲ್ಲ ಹಂಗೆ. ಹೀಗೆ ನಾವು ಗಿಡಗಳಿಗೆ ಬೇಸಿಗೆ ಕಾಲದಲ್ಲಿ ಈ ಥರ ಲಿಕ್ವಿಡ್ ಫರ್ಟಿಲೈಸರ್ಗಳನ್ನ ಕೊಡೋದ್ರಿಂದ ಕೂಡ ನಾವು ಒಳ್ಳೆಯ ಗಾರ್ಡನ್ನ ಬೆಳೆಸೋದಕ್ಕೆ ಅನುಕೂಲ ಆಗುತ್ತೆ, ಗಿಡಗಳು ಬೆಳೆಸೋದಕ್ಕೆ ಅನುಕೂಲ ಆಗುತ್ತೆ. ನಿಮ್ಮ ಮನೇಲಿ ಏನು ಲಿಕ್ವಿಡ್ ಫರ್ಟಿಲೈಸರ್ ಬರ್ತವೆ ಅವನ್ನ ಕೊಡಿ. ಏನು ಇಂಥದ್ದೇ ಅಂತೇನಿಲ್ಲ, ಗಿಡಗಳಿಗೆ ಇಂಥದ್ದು ಆಗಬಹುದು ಅಂತೇಳಿ ನಾವು ತೋರಿಸ್ಬೋದು. ಇದನ್ನೇ ಹಾಕಿ ಅಂತ ಹೇಳೋದೇನಿರಲ್ಲ. ನಿಮಗೇನು ಅವೈಲಬಲ್ ಇರುತ್ತೆ ಅದನ್ನು ತಿಂಗಳಿಗೊಂದ್ಸರಿ ಅಥವಾ 15 ದಿನಕ್ಕೊಂದ್ಸರಿ ಆ ಗಿಡದಲ್ಲಿ ನೀವು ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ ಅದಕ್ಕೆ ತಕ್ಕಂತೆ ನೀವು ಫರ್ಟಿಲೈಸರ್ನ ಕೊಡಿ. ಹೂವು ಎಕ್ಸ್ಪೆಕ್ಟ್ ಮಾಡ್ತೀರಾ, ವಾರಕ್ಕೊಂದ್ಸರಿ 15 ದಿನಕ್ಕೊಂದ್ಸರಿ ಕೊಡಿ. ಇಲ್ಲ ಈ ರೀತಿ ಸಕ್ಯುಲೆಂಟ್ಸ್ಗಳ ಏನೂ ಇಲ್ಲ, ಸುಮ್ಮನೆ ಇರೋ ಅಂಥವ ಇಂಥಕ್ಕಾದ್ರೆ 1 ತಿಂಗಳಿಗೊಂದ್ಸರಿ ಫರ್ಟಿಲೈಸರ್ ಕೊಡಿ. ಅವು ಎಷ್ಟು ಪರ್ಫಾರ್ಮೆನ್ಸ್ ಮಾಡ್ತವೆ, ಅದರ ಬೆಳವಣಿಗೆ ಹೇಗಿರಬೇಕು ಅನ್ನೋದು ನೀವು ಡಿಸೈಡ್ ಮಾಡ್ತೀರಲ್ವ. ಅದ್ರ ಮೇಲೆ ನೀವೇ ಫರ್ಟಿಲೈಸರ್ನ ಡಿಸೈಡ್ ಮಾಡಬೇಕು. ಯಾವುದೇ ಗಾರ್ಡನ್ ಇರೋ ಅಂಥವರು ಕೂಡ ಯಾವ ಗಿಡಕ್ಕೆ ಏನು ಫರ್ಟಿಲೈಸರ್ ಕೊಡಬೇಕು, ಎಷ್ಟು ಕೊಡಬೇಕು, ಯಾಕೆ ಕೊಡಬೇಕು ಅದೆಲ್ಲ ನೀವೇ ತಿಳ್ಕೊಂಡಿರಬೇಕು. ಹಾಗಾಗಿ ನನಗೆ ಇವಕ್ಕೆಲ್ಲ ಸಕ್ಯುಲೆಂಟ್ಸ್ಗೆ 1 ತಿಂಗಳಿಗೊಂದ್ಸರಿ ಕೌಡಂಗ್ ಫರ್ಟಿಲೈಸರ್ನ ನಾನು ಸಾಮಾನ್ಯವಾಗಿ ಹೆಚ್ಚು ಕೊಡ್ತೇನೆ. ಬಟ್ ಎಲ್ಲ ರೀತಿಯ ಫರ್ಟಿಲೈಸರ್ನು ಸ್ವಲ್ಪ ನೀರು ಜಾಸ್ತಿ ಮಿಕ್ಸ್ ಮಾಡಿ ಈ ಸಕ್ಯುಲೆಂಟ್ಸ್ ಗಿಡಗಳಿಗೂ ಕೂಡ ನಾವು ಕೊಡ್ಬೋದು. ಬೇಸಿಗೆ ಕಾಲ ಆಗಿರೋದ್ರಿಂದ ಗಾರ್ಡನ್ ಇರೋವಂಥವ್ರು ಪಾಟ್ಗಳಿಗೆ ಅಟ್ಲೀಸ್ಟ್ ನಾವೇನು ಮಾಡ್ತೀವಿ, ಡೈಲಿ ನೀರು ಕೊಡುವಾಗ ನಾವು ಪಾಟ್ ತುಂಬ ಹರಿದೋಗೋ ಅಷ್ಟು ನೀರನ್ನ ಸಾಮಾನ್ಯವಾಗಿ ನಾನು ಕೊಡೋದಿಲ್ಲ. ಆದರೆ ಈ ರೀತಿ ಬೇಸಿಗೆ ಕಾಲ ಆಗಿರೋದ್ರಿಂದ 2 ಡೇಸ್ಗೆ ಒಂದ್ಸರಿ ಆದರೂ ಕೂಡ ನಾವು ಈ ಗಿಡಗಳಿಗೆ ಪಾಟ್ ತುಂಬ ನೀರನ್ನು ತುಂಬಿಸಿ ಹರಿದೋಗೋ ರೀತಿ ನೀರು ಹಾಕಬೇಕು. ಯಾಕೆಂದರೆ ನಾವು ಸಂಜೆ ಹೊತ್ತು ಬಂದು ಪಾಟ್ನ ಗಮನಿಸುವಾಗ ನೀವು ನೋಡ್ಬೋದು, ಪಾಟ್ನ ಸುತ್ತ ಮತ್ತು ಪಾಟ್ನ ಮೇಲ್ಭಾಗ ಒಂದು 2-3 ಇಂಚಷ್ಟು ನೀರು ಡ್ರೈ ಆಗಿ ಹೋಗಿರುತ್ತೆ. ಅದನ್ನು ಗಮನಿಸಿ ಬೇಕಾದರೆ ನೀವು ಕೂಡ ಗಾರ್ಡನ್ ಇರೋ ಅಂಥವ್ರು. ಹಾಗಾಗೋದ್ರಿಂದ ಏನಾಗುತ್ತೆ, ಪಾಟ್ಗಳಲ್ಲಿ ಬೇರ್ಗಳಿಗೆ ನೀರು ಸಿಕ್ಕದೆ ನಾವು ಸ್ವಲ್ಪ ನೀರು ಕೊಟ್ಟು ಹೋಗೋದು ಅಭ್ಯಾಸ ಆಗಿದೆ ಅಂತೇಳಿ ಕೊಟ್ಟರೆ ಬೇರ್ಗಳಿಗೆ ನೀರು ಸಿಕ್ಕದೆ ಗಿಡಗಳು ಬೆಳವಣಿಗೆ ಹಾಳಾಗುತ್ತೆ. ಈ ಬೇಸಿಗೆ ಕಾಲ ಆಗಿರೋದ್ರಿಂದ ನೀರನ್ನ ನೀಟಾಗಿ ಕೊಟ್ಬಿಟ್ರೆ ಮಾತ್ರ ಗಿಡಗಳು ತುಂಬ ಚೆನ್ನಾಗಿ ಬೇಸಿಗೆ ಕಾಲದಲ್ಲೇ ಡೆವಲಪ್ ಆಗುವಂಥದ್ದು. ಹಾಗಾಗಿ ಬೇಸಿಗೆ ಕಾಲ ಆಗಿರೋದ್ರಿಂದ ನಾವು ಗಿಡಗಳಿಗೆ ಚೆನ್ನಾಗಿ ಪಾಟ್ ತುಂಬ ನೀರು ಕೊಡಬೇಕು. ನೀರು ಕೊಡೋದ್ರ ಜೊತೆಗೆ ನಾವು ಈ ರೀತಿ ಸ್ಪ್ರೇ ಕೂಡ ಮಾಡಬೇಕಾಗತ್ತೆ. ಅಟ್ಲೀಸ್ಟ್ ನೀವು ವಾರಕ್ಕೊಮ್ಮೆ ಆದರೂ ಕೂಡ ಈ ರೀತಿ ಸ್ಪ್ರೇ ಮಾಡೋದ್ರಿಂದ ಗಿಡಗಳು ತುಂಬ ಚಿಗುರಿ ಬರೋದಕ್ಕೆ, ಒಡೆಯೋದಕ್ಕೆ, ಗಿಡಗಳು ಚಿಗುರುಗಳು ಬರೋದಕ್ಕೆ ಅನುಕೂಲ ಆಗುತ್ತೆ. ಅದರಲ್ಲೂ ದಾಸವಾಳ ಗಿಡಕ್ಕಂತೂ ಈ ರೀತಿ ಸ್ಪ್ರೇ ಮಾಡೋದ್ರಿಂದ ಫುಲ್ಲು ಕಡ್ಡಿ ಪೂರ ನಮಗೆ ಒಳ್ಳೆ
ಚಿಗುರುಗಳನ್ನು ನೋಡೋದಕ್ಕೆ ಅನುಕೂಲ ಆಗುತ್ತೆ. ಈಗ ನಮ್ಮ ಮನೇಲಿ ಯಾವುದೇ ರೀತಿ ಚಿಗುರು ಇಲ್ಲ, ಕಾರಣ ನಮ್ಮ ಕಡೆ ಆನೆಕಲ್ಲು ಮಳೆ ಆಗಿದೆ ಚಾಮರಾಜನಗರ. ಹಾಗಾಗಿ ನಮ್ಮ ಮನೇಲಿ ಎಲ್ಲ ಗಿಡಗಳು ಕಡ್ಡಿ ಆಗಿದೆ. ನೋಡಿ ಯಾವ ರೀತಿ ಗುಲಾಬಿ ಗಿಡ ಕೂಡ ಒಣಗೋಗಿದೆ. ಈಗ ಈ ಥರ ಒಣಗ್ತಾ ಇದೆ ನಮ್ಮ ಗಿಡಗಳು ಆನೆಕಲ್ಲು ಮಳೆ ಆಗಿರೋದ್ರಿಂದ. ಆದರೆ ನಾವು ಈ ರೀತಿ ಬೇಸಿಗೆ ಕಾಲದಲ್ಲಿ ಈ ರೀತಿ ಗಿಡಗಳಿಗೆ ಸ್ಪ್ರೇ ಮಾಡೋದ್ರಿಂದ ದಾಸವಾಳ ಗಿಡಗಳಲ್ಲಿ ಮಾತ್ರ ತುಂಬ ಒಳ್ಳೆಯ ಬೆಳವಣಿಗೆಯನ್ನು ನಾವು ನೋಡಬಹುದು. ಮತ್ತು ಬೇಸಿಗೆ ಕಾಲ ಆಗಿರೋದ್ರಿಂದ ಗಿಡಗಳಿಗೆ ನಾವು ಆವಾಗವಾಗ ಈ ರೀತಿ ಒಮ್ಮೆ ಆದರೂ ಕೂಡ ಸ್ಪ್ರೇ ಕೊಡಬೇಕಾಗುತ್ತೆ. ವಾರಕ್ಕೊಮ್ಮೆ ಆದರೂ ಕೂಡ ಗಿಡಗಳ ಸ್ಟೆಮ್ಗೆ ನಾವು ಸ್ಪ್ರೇ ಮಾಡಿ ನೀರನ್ನು ಕೊಡೋದ್ರಿಂದ ಗಿಡಗಳ ಬೆಳವಣಿಗೆ ಅತ್ಯುತ್ತಮವಾಗಿ ನೋಡಲು ಅವಕಾಶ ಆಗುತ್ತೆ ನಮಗೆ. ನಾನಂತೂ ಒಂದು ವಾರಕ್ಕೊಮ್ಮೆ ನಾನು ಗಿಡಗಳಿಗೆ, ನಮ್ಮ ಮನೆ ಗಿಡಗಳಿಗೆ ವಾರಕ್ಕೊಮ್ಮೆ ಅಥವಾ 2-3 ಡೇಸ್ಗೊಮ್ಮೆ, ಡಿಪೆಂಡ್ಸ್ ನನಗೆ ಟೈಮ್ ಇದೆಯಾ ಅನ್ನೋದ್ರ ಮೇಲೆ. ಟೈಮ್ ಇಲ್ಲ ಅಂದರೆ ವಾರಕ್ಕೊಮ್ಮೆ ಆದರೂ ಕೂಡ ನಾನು ಈ ರೀತಿ ಗಿಡಗಳಿಗೆ ಸ್ಪ್ರೇನ ಕೊಡ್ತಾ ಇರ್ತೀನಿ. ತುಂಬ ಸೆಕೆ ಇದೆ, ನೀವು ನೋಡ್ಬೋದು. ಭಾರಿ ತುಂಬ ಸೆಕೆ ಇರೋದ್ರಿಂದ ಗಿಡಗಳು ಬೇಗ ಹಾಳಾಗಿ ಹೋಗ್ತವೆ. ಬಟ್ ಈ ರೀತಿ ನೀರು ಕೊಡೋದ್ರಿಂದ ಗಿಡಗಳು ಚೆನ್ನಾಗಿ ಗ್ರೋ ಆಗೋದಕ್ಕೆ, ಬೆಳೆಯೋದಕ್ಕೆ ಅನುಕೂಲ ಆಗುತ್ತೆ. ಸಕ್ಕುಲೆನ್ಸ್ಗೂ ಕೂಡ ಅಷ್ಟೇ, ನಾನು ಆವಾಗವಾಗ ಇವಕ್ಕೆ ಸ್ಪ್ರೇ ಮಾಡ್ತಾನೆ ಇರ್ತೀನಿ. ನೋಡಿ ಎಷ್ಟು ಫಾಸ್ಟಾಗಿ ಈ ಸಕ್ಕುಲೆನ್ಸ್ಗಳು ಬೆಳೆದಿದೆ ಅಂತ ನೋಡ್ಬೋದು. ಮತ್ತು ಬೇಸಿಗೆ ಕಾಲ ಆಗಿರೋದ್ರಿಂದ ಚಿಕ್ಕ ಪಾಟ್ಗಳಲ್ಲಿ ಸಕ್ಕುಲೆನ್ಸ್ ಗಿಡಗಳನ್ನ ನಾವು ಹಾಕಿದರೆ, ಈ ಥರ ಬಿಸಿಲಲ್ಲಿ ಡೈರೆಕ್ಟಾಗಿ ಇದ್ದರೆ ನಾವು ಆವಾಗವಾಗ ಈ ಗಿಡಗಳಿಗೂ ಕೂಡ ನೀರನ್ನ ಮಿಕ್ಸ್ ಮಾಡದೆ ನಾವು ಕೊಡಬೇಕು. ಸಕ್ಕುಲೆನ್ಸ್ ಬೆಳೆದಿರೋರಿಗೂ ಕೂಡ ಹೇಳ್ತಾ ಇದ್ದೀನಿ. ನಮ್ಮನೆ ಸಕ್ಕುಲೆನ್ಸ್ಗಳಿಗೆ ನಾವು ನೀರು ಹಾಕ್ತಾನೆ ಇರ್ತೀವಿ. ಇವಾಗಂತೂ 2 ಡೇಸ್ಗೊಮ್ಮೆ ಆದರೂ ನಾವು ನೀರು ಕೊಡ್ತೀವಿ. ಹಾಗೆಯೇ ಮೇಲ್ಗಡೆಯಿಂದ ಹೀಗೆ ಸ್ಪ್ರೇ ಕೂಡ ಮಾಡ್ತಾ ಇರ್ತೇನೆ. ಅತ್ಯುತ್ತಮವಾಗಿ ಗಾರ್ಡನ್ನ ಬೆಳೆಸಬೇಕು ಅಂತ ಆಸೆ ಇರೋರು ಕಾಲಕ್ಕೆ ತಕ್ಕಂತೆ ಗೊಬ್ಬರಗಳನ್ನು ಕೊಟ್ಟು, ಹಾಗೆ ಒಂದೇ ರೀತಿಯ ನೀರನ್ನು ಕೊಡುವಂತಹ ಸಮಯವನ್ನು ನಿಗದಿಪಡಿಸ್ಕೊಂಡು ಸರಿಯಾದ ಸಮಯಕ್ಕೆ ನೀರು ಹಾಕಿ ಗಿಡಗಳಿಗೆ, ಹಾಗೆ ಗಾರ್ಡನ್ನ ಒಣಗಿದಂತಹ ಎಲೆಗಳನ್ನು ಕೀಳೋದ್ರ ಮುಖಾಂತರ ಕರೆಕ್ಟಾದ ಸಮಯಕ್ಕೆ ಗೊಬ್ಬರವನ್ನು ಕೊಡುವಂತಹ ಮುಖಾಂತರ ಪಾಲನೆ ಪೋಷಣೆಗಳನ್ನು ಮಾಡೋದ್ರಿಂದ ನಾವು ಅತ್ಯುತ್ತಮವಾದ ಒಂದು ಗಾರ್ಡನನ್ನು ಹೊಂದ್ಬೋದು ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋವನ್ನು ಎಂಡ್ ಮಾಡ್ತಾಯಿದ್ದೀನಿ. ಇದುವರೆಗೆ ಯಾರು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ನೋಡಿ ಅಂತ ಹೇಳ್ತಾ ವಿಡಿಯೋವನ್ನು ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋವನ್ನು ಇದುವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು.